ಆ ಪ್ರತಿಮೆಯನ್ನು ಅವರು ಪ್ರತಿಷ್ಠೆ ಮಾಡಿತ್ತು. ರೋಲ್ ಮಾಡೆಲ್ ಅಂತೂ ಆಗ್ತದೆ, ದೇವರ ಸನ್ನಿಧಾನ ಸಹ ಅಷ್ಟೇ ಉಂಟು. ಕೃಷ್ಣನೇ ಮಾಡಿಸಿದ್ದು ಅಂತ ಪ್ರತಿಮೆ, ಹಾಗಾಗಿ ಅದನ್ನು ಪ್ರತಿಷ್ಠೆ ಮಾಡಿದ್ರು. ನಂತರ ಇದಕ್ಕೆ ಪೂಜೆ ಸರಿಯಾಗಿ ನಡಿಬೇಕು. ಅದಕ್ಕೋಸ್ಕರ ಅಷ್ಟಮಠವನ್ನು ನಿರ್ಮಾಣ ಮಾಡಿ ಕೃಷ್ಣನಿಗೆ 8 ಪಟ್ಟದ ಅರಸೇರು ಅಂತ, ಹಾಗಾಗಿ ಅದಕ್ಕೆ ಒಂದು ಸಂಕೇತವಾಗಿ ಅಷ್ಟಮಠವನ್ನು ನಿರ್ಮಾಣ ಮಾಡಿ ನಿತ್ಯ ಪೂಜೆ ಮಾಡಬೇಕು ಅಂತ ಅವರಿಗೆ ಜವಾಬ್ದಾರಿ ಕೊಟ್ಟರು. ಪೂಜೆ ಎಲ್ಲರೂ ಸೇರಿ ಮಾಡಬೇಕು, ತುಂಬಾ ವಿಸ್ತಾರವಾದ ಪೂಜೆ, ಕ್ರಮ ಪ್ರಕಾರವಾದ ಪೂಜೆ, ಇದೇ ರೀತಿ ಪೂಜೆ ಮಾಡಬೇಕು ಅಂತ. ಹಾಗಾಗಿ ವಿಸ್ತಾರವಾದ ಪೂಜೆ ಅದು ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರ ಸಹಕಾರ ಬೇಕೆ, ಒಬ್ರಿಗೆ ಆಗುದಿಲ್ಲ ಅದು. ಆದ್ರೆ ಮಹಾಪೂಜೆ ಪರ್ಯಾಯ ಸ್ವಾಮಿಗಳು ಅಂತ, ಅಂದ್ರೆ 2 ತಿಂಗಳಿಗೆ ಒಬ್ರು ಸ್ವಾಮಿಗಳು ಮಹಾಪೂಜೆ ಮಾಡ್ಲಿಕ್ಕೆ, ಮೇನ್ ಪೂಜೆ 2 ತಿಂಗಳಿಗೆ ಒಬ್ರಿಗೆ ಅಂತ. ಮಿಕ್ಕಿದ ಸಮಯ ಅವರು ಪೂಜೆ ಸಹ ಮಾಡಬೇಕು, ಧರ್ಮ ಪ್ರಚಾರ ಸಹ ಮಾಡಬೇಕು, ತೀರ್ಥಕ್ಷೇತ್ರ ದರ್ಶನ ಸಹ ಮಾಡಬೇಕು, ಎಲ್ಲ ಮಾಡಬೇಕು ಅಂತ. ಆದ್ರೆ ಅದು ಆ ಕಾಲಕ್ಕೆ ತುಂಬಾ ಕಷ್ಟ. 2 ತಿಂಗಳು, ಮಿಕ್ಕಿದ್ದು ನಮ್ಗೆ ಸಿಕ್ಕಿದ್ದು ಎಷ್ಟು, 1 ವರ್ಷ. ಆ 1 ವರ್ಷದಲ್ಲಿ ತೀರ್ಥ ಸಂಚಾರ ಮಾಡಬೇಕು, ಗಾಡಿಯೂ ಇಲ್ಲ. ಈಗಾದ್ರೆ ಮಾಡ್ಬೋದು, ಆಗ ಆಗುದಿಲ್ಲ, ಧರ್ಮ ಪ್ರಚಾರ ಮಾಡಬೇಕು. ಅದಕ್ಕೋಸ್ಕರ ಕಷ್ಟ ಆಗ್ತಿತ್ತು ಅಂತ ವಾದಿರಾಜರು ಬರ್ತಾರೆ. ಸಾಮಾನ್ಯ ಒಂದು 500 ವರ್ಷ ಹಿಂದೆ ವಾದಿರಾಜರು ಬಂದು ಅವರು ಆ 2 ವರ್ಷ ಅಂತ ಇದ್ದದ್ದನ್ನು 2 ತಿಂಗಳಿದ್ದದ್ದನ್ನು 2 ವರ್ಷ ಮಾಡ್ತಾರೆ. ಆಗ ಎಲ್ರಿಗೆ ಅನುಕೂಲ ಆಯ್ತು, 16 ವರ್ಷ ಸಿಕ್ಕಿತ್ತು. 14 ವರ್ಷ ಇಡೀ ಭಾರತ ಸಂಚಾರ ಮಾಡ್ಬೋದು, ಧರ್ಮ ಪ್ರಚಾರ ಆರಾಮದಲ್ಲಿ ಮಾಡ್ಬೋದು, ಎಲ್ಲದಕ್ಕೂ ಅನುಕೂಲ ಆಯ್ತು. ಹಾಗೆ ಈಗ ಸಹ ಆ ಒಂದು 2 ವರ್ಷದ ಪರ್ಯಾಯ ಆ ಸಂಪ್ರದಾಯ ನಡೀತಾ ಬರ್ತಾ ಇರುವಂತದ್ದು. ಹಾಗೆ ಅಷ್ಟಮಠದವರು 2 ವರ್ಷಕ್ಕೆ ಒಮ್ಮೆ ಮಹಾಪೂಜೆ ಮಾಡ್ಲಿಕ್ಕೆ ಅವಕಾಶ, ಅದು ಆರ್ಡರ್ ಉಂಟು, ಅದೇ ರೀತಿ ಮಾಡ್ಲಿಕ್ಕೆ. ಮಿಕ್ಕಿದ ಹೊತ್ತವರು ಪೂಜೆ ಸಹ ಮಾಡಬೇಕು, ಧರ್ಮ ಪ್ರಚಾರ ಸಹ ಮಾಡಬೇಕು, ಮತ್ತೆ ತೀರ್ಥಕ್ಷೇತ್ರ ದರ್ಶನ ಸಹ ಮಾಡಬೇಕು.